ಆತ್ಮೀಯರೇ ನಮಸ್ಕಾರ. ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಹೊತ್ತು ಬಿಜಾಪುರ ನಗರದಲ್ಲಿರುವ ಗೋಲ್ ಗುಂಬಜ್ ಸ್ಮಾರಕದ ಬಗ್ಗೆ ತಿಳಿಯೋಣ. ಮೊಹಮ್ಮದ್ ಆದಿಲ್ ಶಾಹಿ ಆಡಳಿತಾವಧಿಯಾದ 1627ರಿಂದ 1657ರವರೆಗೆ ರಾಜನಾಗಿದ್ದನು. ಈ ಅವಧಿಯಲ್ಲಿ ತನ್ನ ತಂದೆಯಂತೆ ನಾನೂ ಏನಾದರೂ ಒಂದು ಸಾಧನೆ ಮಾಡಬೇಕೆಂದು ನಿಶ್ಚಯಿಸಿ ಗೋಲ್ ಗುಂಬಜ್ ನಿರ್ಮಾಣಕ್ಕೆ ಕೈ ಹಾಕಿದನು. ಇದನ್ನು ದಾವುಲ್ನ ವಾಸ್ತುಶಿಲ್ಪಿ ಯಾಕೂತ್ನ ಕೈಯಿಂದ ನಿರ್ಮಾಣವಾಗಿದೆ. ಇದು ಮೊಹಮ್ಮದ್ ಆದಿಲ್ ಶಾ ಸಮಾಧಿಯಾಗಿದೆ. ರೋಮ್ನ ಸೇಂಟ್ ಪೀಟರ್ಸ್ ಬೆಸಿಲಿಕಾದ ನಂತರದ ಗಾತ್ರದಲ್ಲಿ ಇದುವರೆಗೆ ನಿರ್ಮಿಸಲಾದ ಎರಡನೇ ಅತಿ ದೊಡ್ಡ ಗುಮ್ಮಟವಾಗಿದೆ. ಈ ಸ್ಮಾರಕದಲ್ಲಿ ಒಂದು ನಿರ್ದಿಷ್ಟ ಆಕರ್ಷಣೆಯು ಕೇಂದ್ರ ಕೋಣೆಯಾಗಿದೆ. ಅಲ್ಲಿ ಪ್ರತಿ ಶಬ್ದವು 7 ಬಾರಿ ಪ್ರತಿಧ್ವನಿಸುತ್ತದೆ. ಗೋಲ್ ಗುಂಬಜ್ನಲ್ಲಿರುವ ಮತ್ತೊಂದು ಆಕರ್ಷಣೆ ಎಂದರೆ ಪಿಸುಗುಟ್ಟುವ ಗ್ಯಾಲರಿ. ಇಲ್ಲಿ 37 ಮೀಟರ್ ದೂರದಲ್ಲಿ ನಿಮಿಷದ ಶಬ್ದಗಳನ್ನು ಸಹ ಸ್ಪಷ್ಟವಾಗಿ ಕೇಳಬಹುದು. ಗೋಲ್ ಗುಂಬಜ್ ಸಂಕೀರ್ಣವು ಮಸೀದಿ, ನಕರ್ಖಾನಾ ಅಂದರೆ ಕಹಳೆ ಊದುವವರು, ಈಗ ಅದನ್ನು ವಸ್ತು ಸಂಗ್ರಹಾಲಯವಾಗಿ ಬಳಸಲಾಗುತ್ತದೆ, ಮತ್ತು ಅತಿಥಿ ಗೃಹಗಳ ಅವಶೇಷಗಳನ್ನು ಒಳಗೊಂಡಿದೆ. ರೋಮ್ನ ವ್ಯಾಟಿಕನ್ ಸಿಟಿಯಲ್ಲಿರುವ ಸೇಂಟ್ ಪೀಟರ್ಸ್ ನಂತರ ಇದರ ವಿಶಾಲವಾದ ಗುಮ್ಮಟವು ವಿಶ್ವದ ಎರಡನೇ ಅತಿ ದೊಡ್ಡ ಗುಮ್ಮಟ ಎಂದು ಹೇಳಲಾಗುತ್ತದೆ. ಇದು ಕಂಬಗಳಿಂದ ಬೆಂಬಲಿತವಾಗಿಲ್ಲ. ವಿಸ್ಪರಿಂಗ್ ಗ್ಯಾಲರಿಯಲ್ಲಿ 38 ಮೀಟರ್ ಇಲ್ಲಿರುವ ವಸ್ತು ಸಂಗ್ರಹಾಲಯ ಅಕೌಸ್ಟಿಕ್ಸ್ ಎಂದರೆ ಯಾವುದೇ ಶಬ್ದವನ್ನು 10 ಬಾರಿ ಪುನರಾವರ್ತಿಸಲಾಗುತ್ತದೆ. ಸುತ್ತಮುತ್ತಲಿನ ಅಲಂಕಾರಿಕ ಉದ್ಯಾನಗಳಲ್ಲಿ ಪುರಾತತ್ವ ಶಾಸ್ತ್ರದ ವಸ್ತು ಸಂಗ್ರಹಾಲಯವಿದೆ. ಧನ್ಯವಾದಗಳು.